ಒಂದು ಸಾಮಾನ್ಯ ಮೊದಲು ಪ್ರಥಮ ರಿಪೋರ್ಟ್ ಪ್ರಕಾರ ಇದು ಅಲ್ಲಿ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಅಥವಾ ಅಲ್ಲಿ ಕೆಲಸಗಾರ ನಿರ್ಲಕ್ಷ್ಯನೋ ಒಟ್ಟಿನಲ್ಲಿ ನಿರ್ಲಕ್ಷ್ಯದಿಂದ ಆಯಿತು ಅಂತ ಮೇನ್ ಇದರಲ್ಲಿ ಕಾರಣ ಅಂದ್ರೆ ಈ ಒಂದು ಆಡಳಿತ ಮಾಡುತ್ತಿರುವಂಥ ಜನರಿಂದ ಯಾರಪ್ಪ ಅವರು ಇದರಿಂದ ಮಾರಕರು ಯಾರು ಇದಕ್ಕೆ ಕಾರಣ ಅಂದ್ರೆ ಇನ್ನೂ ಅದ್ರ ಯಾರು ಸಿಗ್ತಾ ಇಲ್ಲ, ಅವ್ರು ಯಾರೂ ಅಲ್ಲಿ ಬರ್ತಾನೋ ಇಲ್ಲ. ಈ 8 ಜನ ತೀರ್ಕೊಂಡ್ರು ಸಹಿತ ಅವ್ರನ್ನ ಮಾತಾಡಿಸ್ಲಿಕ್ಕೆ ಸಹಿತ ಯಾರು ಬಂದಿಲ್ಲ ಅನ್ನುವಂಥ ಸುದ್ದಿ ಕೇಳಿದಾಗ ಮನುಷ್ಯಾಗ ಆಗತ್ತ ಅನ್ನಿಸ್ತದ. ಇಂಥ ಸಂದರ್ಭದಲ್ಲಿ ನಮ್ಮ ವಿಶೇಷವಾಗಿ ಕೆಲವೊಂದು ನಮ್ಮ ಇದರಲ್ಲೇ ಇಲ್ಲಿ ಕೇಲಿ ಒಳಗೆ ಅಲ್ಲಿ ದಾಖಲಾಯಿತು ಅವರದ್ದು ತೀರ್ಕೊಂಡಂಥ ಹುಡುಗರದ್ದು. ಆ ಒಂದು ಕೇಲಿಯಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಮಂಜುನಾಥ್ ಮಡಿವಾಳಪ್ಪ ಕಾಜ್ಗಾರ್ ಅವರ ಸಂಬಂಧಿಕರು ಅಥವಾ ರೈತ ಸಂಘದವರು ಹೋರಾಟ ಮಾಡಿಕೊಂಡು ಇಲ್ಲ ನೀವು ಅನ್ಯಾಯ ಮಾಡಿದ್ರಿ, ನಮಗೆ ಪರಿಹಾರ ಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಾರೆ. ಕೋಟಿಯಿಂದ ಪರಿಹಾರ ಕೇಳಿದ್ದಾರೆ. ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಆದರೆ ಕೋಟಿ ಕೊಟ್ಟರಾಯ್ತು, ಲಕ್ಷ ಕೊಟ್ಟರಾಯ್ತು, 10 ಕೋಟಿ ಕೊಟ್ಟರು ಸತ್ತವ್ರಂತೆ ಬರೋದಿಲ್ಲ ಆ ಮತ್ತು ಬೇರೆ. ಆದರೆ ಇದ್ದವ್ರ ಬದುಕಿಗೆ ಒಂದು ಅನುಕೂಲ ಆಗಿ ನೀನು ದೃಷ್ಟಿ ಇಟ್ಕೊಂಡು ಮಾಡಿದಾಗ ಏನೋ ಬಂದು ಒಂದು ಅಧಿಕಾರಿ ಒಂದು 20 ಲಕ್ಷ ಘೋಷಣೆ ಮಾಡಿ ಹೋಗಿದ್ದಾರೆ. ಇದು ಎಲ್ಲರಿಗೂ ಅಪ್ಲೈ ಆಗುವಂಥದ್ದು ಒಂದು ದೊಡ್ಡ ದುರಂತ ಆಗಿ ಹೋಗ್ಬಿಟ್ಟದಲ್ಲ ಅದು. ಹೀಗಾಗಿ ಅದರಲ್ಲಿ ವಿಶೇಷವಾಗಿ ಸತ್ತವರು ಇವು ವಿಶೇಷವಾಗಿ ಏನಪ್ಪ ಅಂದ್ರೆ ಅದ್ರೂ ಬೈಲಹೊಂಗಲ ತಾಲೂಕಿನ ನೈಸರ್ಗಿಕ ಗ್ರಾಮದ ದೀಪಕ್ ಮುನ್ನೋಳಿ ಅನ್ನುವಂಥ 31 ವರ್ಷದ ಹುಡುಗ, ಆ ಹುಡುಗನು ತಿಳ್ಕೊಂಡಿದ್ದಾನೆ. ಅದರ ನಂತರ ಬರುತ್ತಿರುವಂಥ ಅರವಳ್ಳಿ ಗ್ರಾಮದ ಮಂಜುನಾಥ್ ಮಡಿವಾಳಪ್ಪ ಕಾಜ್ಗಾರ್ 22 ವಯಸ್ಸು, 22 ವಯಸ್ಸಿನಂಥ ಹುಡುಗ, ವಿಶೇಷವಾಗಿ ಮಡಿವಾಳಪ್ಪನ ಮಗ ಮಂಜುನಾಥ. ಅದರ ನಂತರ ಖಾನಾಪುರ ತಾಲೂಕಿನ ಚಿಕ್ಕಮನವಳ್ಳಿ ಗ್ರಾಮದ ಸುದರ್ಶನ್ ಬನೋಸಿ ಅನ್ನೋರು